ಹಣೆಯಲ್ಲಿ ಕುಂಕುಮಾಳಿಸೋಯ್ತು, ಕೊರಳಲ್ಲಿ ತಾಳಿ ತಗದಾಯ್ತು, ಮುತ್ತೈದಿತನವು ಕಳೆದೋಯ್ತು, ಬದುಕು ಎಲ್ಲ ಬರುಡಾಯಿತು, ಹೆಂಗ ಕಳಿಯಲವ ಬಾಳನ್ನ ಶಿವ ಒಯ್ದ ಮುತ್ತೈದಿತನ, ಹೆಂಗ ಕಳಿಯಲವ ಬಾಳನ್ನ ಶಿವ ಒಯ್ದ ಮುತ್ತೈದಿತನ, ಬರದನ ಹಣೆಯಲ್ಲಿ ಒಂಟಿತನ, ಯಾಕುಟಿಶಾನೋ ಶಿವನನ್ನ. ತಪ್ಪ ಮಾಡದೆ ಅಂತ ಕ್ಷಣ ಕ್ಷಣಕ್ಕೂ ಈ ರೀತಿ ಶಿಕ್ಷೆ ಕೊಟ್ಟು ನನ್ನನ್ನು ಸಾಯಿಸ್ತಾ ಇದ್ಯಾ. ಇಷ್ಟೆಲ್ಲ ಕಷ್ಟ ಕೊಟ್ಟು ನರಳ ತರ ಮಾಡೋ ಬದಲು ಒಂದೇ ಒಂದು ಸಲನಾದ್ರೂ ನನ್ನ ಜೀವವನ್ನು ಕೆತ್ಕೊಂಡು ಬಿಡೋದೇವ್ರೆ. ಪ್ರತಿನಿತ್ಯ ನಿನ್ನ ಪೂಜಿದಕ್ಕಾದ್ರೂ ಕೊಂಚಿತ ನನ್ನ ಬಗ್ಗೆ ಕನಿಕರದೆ ಬಂದೆ ಹೋಯ್ತಾ. ಹುಟ್ಟುವಾಗ್ಲೇ ತನ್ನ ತಾಯಿನ ಕಿತ್ಕೊಂಡೆ. ತಂದೆ ತಾಯಿ ಪ್ರೀತಿ ಮಮತೆಯನ್ನ ಕೊಟ್ಟ ನನ್ನ ತಂದೆ ಅಷ್ಟು ವರ್ಷದಿಂದ ಸಾಕಿಸಲು, ಆದ್ರೆ ತಾನು ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟ ನನ್ನ ಮಾವ ನನ್ನನ್ನ ಬಿಟ್ಟು ಬೇರೆಯವ್ರನ್ನ ಮದುವೆಯಾಗಿ ಹೊರಟೋದ್ರು. ನನಗೆ ಕಣ್ಣು ಕಾಣದೆ ಹೋಯ್ತಾ. ನನ್ನನ್ನು ಬಿಟ್ಟು ಹೋದ್ರು ನನ್ನ ಮಾವನ್ನ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ತಂದೆಯ ಆಸೆಯಂತೆ ಇವರನ್ನ ಮದುವೆಯಾಗಿ ಎರಡು ದಿನಕ್ಕೆ ನನಗೆ ಮದುವೆಯಾಗಿ ನನ್ನ ಗಂಡನನ್ನ ಕಿತ್ಕೊಂಡು ವಿಧವೆ ಪಟ್ಟ ಕೊಟ್ಟಿದ್ಯಲ್ಲ, ಇದು ನನಗೆ ನ್ಯಾಯ ಅನ್ನಿಸ್ತಿದ್ಯಾ ದೇವ್ರೆ? ಯಾಕೆ ರೀತಿ ಶಿಕ್ಷೆ ಕೊಟ್ಬಿಟ್ರೆ ನನಗೆ? ಆದ್ರೆ ಇದೇ ವಿಚಾರವನ್ನು ಕೇಳಿದೆ ನನ್ನ ತಂದೆ ನನ್ನ ಬಿಟ್ಟು ಒಂಟಿಯಾಗಿ ಬಿಟ್ಟು ನಾನೇನ್ ಮಾಡ್ಲಿ? ಯಾರಿಗೋಸ್ಕರ ಬದುಕ್ಲಿ? ನಾನು ಬದುಕಬಾರ್ದು. ನನ್ನ ಕೊನೆಯ ನಿರ್ಧಾರ ಆದ್ರೆ ನಾನು ಸಾಯಲೇಬೇಕು. ನಾನು ವೇದ್ವೆ ನಿರಾಸೆಯ ನಿಟ್ಟುಸಿರು ಬಿಡಬೇಡ ವಿಜಯ. ನೋಡ್ಕೋ ನಿನ್ನ ಮುಂಬಾಳಿನ ದಾರಿಯ. ಈ ರೀತಿಯಾಗಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನಗೆ? ಮೊದಲೇ ಸಂಕಟದಲ್ಲಿ ಸಾಯ್ತಾ ಇದ್ದೀನಿ. ಈ ನನ್ನ ನೋವು ಏನು ಅಂತ ಕೇಳಿದರ ಬಿಟ್ಟು ಪದೇ ಪದೇ ಒಂದು ಹೆಣ್ಣಿಗೆ ಆಸೆ ಪಟ್ಕೊಂಡು ನಿನ್ನ ಈ ಕೆಟ್ಟ ಚಳಿಗೆ ಒಳಗಾಗ್ತಿದ್ಯಲ್ಲ, ನಾಚಿಕೆ ಆಗಲ್ವೇ ನನಗೆ? ಅಂತೂ ನಿನ್ನ ಗುರ್ತಿಡ್ದಿದ್ಯಾ ಅಂತಾಯ್ತು. ಒಂದು ವೇಳೆ ಗುರ್ತಿಡದೆ ಇದ್ರು ಕೂಡ, ನೀನ್ ನನ್ನನ್ನ ಗುರ್ತು ಹಿಡದೆ ಇದ್ರು ನೀನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ವಿಜಯ, ಚೆನ್ನಾಗಿ ಗೊತ್ತು. ನಾನು ಯಾರು ಗೊತ್ತಾ? ನಿನ್ನಂತ ನಿರಾಶ್ರಿತರಿಗೆ ದಾರಿ ತೋರಿಸೋದಕ್ಕೆ ಸದಾ ಹೋರಾಡೋ ನಿನ್ನ ಮುಂದಿನ ಪ್ರಿಯತಮ ರುದ್ರಮುನಿ. ನಾಚಿ ಆಗ್ಬೇಕು ನಿನಗೆ. ತನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಸಂಕಟದಲ್ಲಿ, ತನ್ನ ತಂದೆನ ಕಳ್ಕೊಂಡಿರೋ ಸಂಕಟದಲ್ಲಿ ನರಳಾಡ್ತಾ ಇದ್ರೆ ಈ ರೀತಿಯಾಗಿ ಬಂದು ನಿನಗೆ ಕಾಮದಾಸೆನೆ ತೀರಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಳ್ಳಿಗೆ ಬಂದು ಮತ್ತೆ ಮತ್ತೆ ಪದೇ ಅದೇ ಮಾತುಗಳನ್ನ ಆಡ್ತಾ ಇದೆಯಲ್ಲ, ನೀನೊಬ್ಬ ಮನುಷ್ಯನೋ ರಾಕ್ಷಸನೋ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಇಂಥ ಸುಸಮಯಕ್ಕಾಗಿಯೇ ನಾನು ಕಾಯ್ತಾ ಇದ್ದೆ ಕಣೆ. ನೋಡು, ನಿನಗೆ ನಾನು ಮೊದಲೇ ಹೇಳಿದ್ದೀನಿ, ನಿನ್ನ ಮನಸ್ಸು ಮುಟ್ಟೋಕ್ಕಾಗಿಲ್ಲ ನನಗೆ ನಿಜ. ಅದರಲ್ಲಿ ನಾನು ಸೋತಿದ್ದೀನಿ. ಆದರೆ ಮೈ ಮುಟ್ತೀನಿ ಕಣೆ ಒಂದೇ ಒಂದ್ಸಲ. ನೋಡು, ತುಂಬ ಆಸೆ ನಿಲ್ ಮೇಲೆ. ಇಲ್ಲ ಅನ್ಬೇಡ ಪ್ಲೀಸ್.
ಅಂತೂ ಅಮೆರಿಕದಲ್ಲಿ ಶಿಕ್ಷಣ ಮುಗಿಸಿ ನನ್ನ ತಾಯ್ನಾಡಿಗೆ ಮರಳಿ ಬಂದಾಯಿತು. ವಿದೇಶದಲ್ಲಿ ಜಯಶಾಲಿಯಾಗಿ ಬಂದ ನನ್ನನ್ನು ಕಂಡು ಅದೆಷ್ಟು ಸಂತೋಷ ಪಡುವಳು ನನ್ನ ಒಲವಿನ ವಿಜಯ. ಅಥವಾ 1 ವರ್ಷದಲ್ಲೇ ಮರಳಿ ಬರ್ತೇನಂತ ಇನ್ನುವರೆಗೂ ಬಂದಿಲ್ಲ ಅಂತ ನನ್ನ ಮೇಲೇನಾದರೂ ಕೋಪಗೊಳ್ಳಬಹುದೇ? ಛೇ, ಅವಳು ಎಷ್ಟೇ ಕೋಪಗೊಂಡ್ರು ನನ್ನನ್ನು ನೋಡಿದ ಕ್ಷಣ ಸಂತೋಷದಿಂದ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾಳೆ. ಅದಕ್ಕೆ ಈಗಲೇ ನನ್ನ ಮನೆಗೆ ಹೋಗದೆ ನೇರವಾಗಿ ಅವಳ ಮನೆಗೆ ಹೋಗಿ ನನ್ನ ಮಾವ ಮತ್ತು ವಿಜಯಾಳನ್ನು ಮಾತಾಡಿಸ್ಕೊಂಡು ನಂತರ ನಮ್ಮನೆಗೆ ಹೋದ್ರಾಯ್ತು. ಇದೇನಿದು? ಯಾವಳು ಒಬ್ಬ ಸ್ತ್ರೀ ಇತ್ತ ಕಡೆನೆ ಗಾಬರಿಯಿಂದ ಓಡಿ ಬರ್ತಾ ಇದ್ದಾಳೆ. ಅವಳನ್ನು ಅಟ್ಟಿಸ್ಕೊಂಡು ಬಂದ ದಾಂಡಿಗ ನನ್ನನ್ನು ನೋಡಿ ಅಲ್ಲೇ ಹಿಂಸರಿದ್ಕೊಂಡು ಬಿಟ್ಟಿದ್ದಾನೆ. ಯಾರು ಇವಳು? ವಿಜಯ, ಪ್ರೀತಿಸುವ ಪ್ರೀತಿಯೇ ಪ್ರೀತಿಸು ಹೃದಯವೇ. ವಿಜಯ, ನೀನು ಇಲ್ಲೇನು ಮಾಡ್ತಾ ಇದ್ಯಾ? ಯಾರು ನಿನ್ನ ಅಟ್ಟಿಸ್ಕೊಂಡು ಬಂದ? ಏನು ವಿಜಯ, ಏನು ಏನಾಯ್ತು? ನೀಲಿ ಬಾನಲಿ ದೇಲಿ ಹೋದಿರಿ. ನೋಡು, ಇದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಅಂದಾಗೆ ಇದನ್ನೆಲ್ಲ ವಿಚಾರಿಸೋಕಾದ್ರೂ ನೀವಾದ್ರೂ ನನಗೆ ಏನಾಗಬೇಕು? ಯಾರು ನಾನು ಇಲ್ಲಿ ನಡೆದಾದ್ರಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಪಾಪಿಗಳು ನನ್ನನ್ನು ಅಂಟಿಸ್ಕೊಂಡು ಬಂದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಹೇಗಾದ್ರೂ ಪಾರಾಗೋಣ ಅನ್ನೋಷ್ಟರಲ್ಲಿ ನನಗೆ ನೀವು ಸಿಕ್ಕಿದ್ರಿ. ವಿಜಯ, ನಿನ್ನ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಇರಲಿ ಬಿಡು, ಇದು ಇಲ್ಲಿ ನಿಂತ್ಕೊಂಡು ಮಾತಾಡುವಂಥ ಜಾಗವಲ್ಲ. ನಡೆ, ನಿಮ್ಮ ಮನೆಗೆ ಹೋಗಿ ಸುವಿಸ್ತರವಾಗಿ ಎಲ್ಲವನ್ನ ಮಾತಾಡೋಣ. ನಡೆ. ನಡಿಬೇಕು? ಯಾವ ಮನೆ? ನಮ್ಮನೆ ಎಲ್ಲಿದೆ? ಅದು ಯಾವುದು ಇಲ್ವಲ್ಲ. ಅಂದಮೇಲೆ ನೀವು ಯಾವ ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಓ, ಯಾಕೆ? ನಿಮ್ಮ ತಂದೆಯವರು ಬೇರೆ ಯಾವುದೋ ಊರಿಗಾದರೂ ಹೋಗಿದ್ದಾರೇನು? ಹೌದು, ನನ್ನ ತಂದೆಯವರು ಬೇರೆ ಊರಿಗೆ ಬಹುದೂರ ಹೋಗಿದ್ದಾರೆ. ಬಹುದೂರಿಗೆ ಹೊರಟೋಗ್ಬಿಟ್ಟಿದ್ದಾರೆ. ವಿಜಯ, ಏನು ಹೇಳ್ತಾ ಇದೀಯಾ ನೀನು? ಹೌದು, ನಾನು ಹೇಳ್ತಾ ಇರೋದೇ ಸತ್ಯ. ನೋಡಿ, ಎಂದು ನೀವು ನನ್ನನ್ನು ಮದುವೆ ಆಗಲ್ಲ ಅಂತ ಅಂದು ಪತ್ರವನ್ನು ಬರೆದ್ರು. ಬೇರೆ ನಿಮ್ಮ ಕ್ಲಾಸ್ನಲ್ಲಿ ಓದಿರೋ ಹುಡುಗಿ ಜೊತೆ ನಿಮ್ಮ ಮದುವೆ ಆಯಿತು ಅಂತ ಕಾಗದವನ್ನು ಬರೆದ್ರು. ಅದನ್ನು ನೋಡಿ ನನ್ನ ತಂದೆಯವರು ತುಂಬಾನೇ ಶಾಕ್ ಒಳಗಾಗಿದ್ರು. ಅಷ್ಟೇ ಅಲ್ಲದೆ ಮುಂದೆ ನನಗೆ ಏನು ದೋಷಿದೆ, ನನ್ನ ಮಗಳಿಗೆ ಹೇಗಾದ್ರೂ ಮಾಡಿ ಮದುವೆ ಮಾಡಬೇಕು ಅಂತ ಹೊರಟ್ರು. ಅಷ್ಟರಲ್ಲಿ ಮದುವೆನ ಕೂಡ ಮಾಡಿಬಿಟ್ರು ಶ್ರೀಕಾಂತ ಜೊತೆ. ಅಷ್ಟೇ ಅಲ್ಲ, ಶ್ರೀಕಾಂತ ಜೊತೆ ಮದುವೆ ಮಾಡಿದ್ಮೇಲೆ 2-3 ದಿವಸದಲ್ಲಿಯೇ ನನ್ನನ್ನು ಬಿಟ್ಟು ಹೊರಟೋಗಿ ನನ್ನನ್ನ ವಿಧವೆಯನ್ನಾಗಿ ಮಾಡಿಬಿಟ್ರು. ಇದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ನನ್ನ ತಂದೆ ನನ್ನನ್ನು ಬಿಟ್ಟು ದೂರ ಹೊರಟೋಗ್ಬಿಟ್ರು ಬಾರದವರಿಗೆ. ನಾನೇನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ರೀತಿ ಮೋಸ ಮಾಡಿದ್ರಿ? ಹೇಳಿ ಮಾವ, ನಾನೇನು ಮೋಸ ಮಾಡಿದೆ ಅಂತ ನನಗೆ ಈ ರೀತಿ? ಹೀಗಾಯ್ತು. ವಿಜಯ, ನೀನು ಹೇಳ್ತಿರೋದು ಸುಳ್ಳು ತಾನೆ? ನಾನು ವಿಜಯ, ನಿಜ
ನಿಜವಾಗಿಯೂ ನಿಜವಾಗಿಯೂ ನೀನು ಮದುವೆ ಆಗಿದ್ಯಾ? ಅಯ್ಯೋ ವಿಧಿ. ಯಾರನ್ನು ನನ್ನ ಮನದ ರಸ್ತೆಯಾಗಿ ಮಾಡ್ಕೊಳ್ಬೇಕು ಅಂತ ಇದ್ನು ನನ್ನ ಹೆತ್ತಮ್ಮ ಯಾವಳನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಇದ್ನು ಅವಳು ಈಗ ಬೇರೆಯವರ ಮಡದಿ. ವಿಜಯ ವಿಜಯ, ನಿನ್ನ ಸಲುವಾಗಿ ನಾನು ದೊಡ್ಡ ಆಶಾ ಗೋಪುರನೇ ಕಟ್ಕೊಂಡು ಬಂದಿದ್ದೀನಿ ವಿಜಯ. ಆಶಾ ಗೋಪುರನೇ ಕಟ್ಕೊಂಡು ಉಸಿರೇ ಉಸಿರೇ. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಆ ಕಾಗ್ದ ಬರ್ತಿದ್ದು ಸುಳ್ಳ, ನಿಮ್ ಮದುವೆ ಆಗಿದೆ ಅನ್ನೋದು ಸುಳ್ಳ? ಹೇಳಿ ಬಾವ, ಸುಳ್ಳ? ಏನು ನಾನು ಬೇರೆ ಮದುವೆ ಆಗಿದ್ದೀನ? ಹಾಗಂತ ನಾನು ಪತ್ರ ಬರೆದಿದ್ದೀನ? ಇಲ್ಲ ವಿಜಯ, ಇಲ್ಲ, ಅದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಪ್ರೀತಿ ನಾನು ಯಾವ ಪತ್ರನು ಬರೆದಿಲ್ಲ, ಹೆಸರಲಿ ನಾನು ಯಾವ ಮದುವೆನೂ ಆಗಿಲ್ಲ. ನನಗೆ ಯಾವುದು ಇಲ್ಲವೇ ಇದ್ರಲ್ಲೇನೋ ಮೋಸ ನಡೆದಿದೆ, ಇದ್ರಲ್ಲೇನೋ ಮೋಸ ನಡೆದಿದೆ ವಿಜಯ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿ ಕಾಯುತ್ತಿದೆ. ನಿಮ್ ಮನಸ್ಸಿನಲ್ಲಿ ನಾನು ಇಲ್ಲ ಅನ್ನೋ ಒಂದೇ ಕೊರಗಿನಲ್ಲಿ ಪ್ರತಿನಿತ್ಯ ನರಳ್ತಾ ಇದ್ದೆ. ಆದ್ರೆ ನೀವೇ ಇಲ್ಲ ಅನ್ನೋ ಕೊರಗ ಜೊತೆ ನನ್ನ ಮದುವೆ ಮಾಡಿ ನಂದೆಲ್ಲ ಇಂಥ ಸ್ಥಿತಿಗೆ ತಂದೊಡಬಿಟ್ಟು ನಾನೇನ್ ಮಾಡ್ಲಿ? ಇಂದು ಅನಾಥಿಯಾಗಿ ಒಂಟಿಯಾಗಿದ್ದೀನಿ. ನಾನು ವಿಧವೆಯಾಗಿ ನನ್ನ ಜೀವನ ಕಳೆಯೋ ತರ ಆಗ್ಬಿಟ್ಟಿದೆ ಮಾವ. ಉಸಿರಲೆ ಕ್ಷಮಿಸ್ಬೇಡಿ. ಪ್ರೀತಿಸು. ವಿಜಯ, ಆಗಿದ್ದು ಆಗೋಯ್ತು. ನೀನು ನನ್ನದೊಂದು ಮಾತು ನಡೆಸ್ಕೊಡುವೆಯಾ? ನಡೆಸ್ಕೊಡ್ತೀನಿ ಅಂತ ಹೇಳಿ ಮಾತು ಕೊಡುವೆಯಾ? ನಡೆಸ್ಕೊಡ್ತೀನಿ. ಆದ್ರೆ ಅದೇನೆಂಬುದನ್ನ ತಿಳಿದ ನಂತರ ಮತ್ತೆ ನಾನು ಮಾತು ಕೊಡ್ತೀನಿ. ಹೇಳಿ ಮಾವ, ಅದೇನೆಂಬುದನ್ನ ಹೇಳಿ. ವಿಜಯ, ನನ್ನ ನಿನ್ನ ಪವಿತ್ರ ಪ್ರೀತಿಗೆ ವಿಧಿಯ ಕೈವಾಡದ ಕಲ್ಲು ಬಿದ್ದು ಕಲುಷಿತವಾಯಿತು. ಆದರೆ ಈ ನಿನ್ನ ಅಳಿಸಿ ಹೋದ ಹಣೆಗೆ ನನ್ನ ಕೈಯಾರೆ ಕುಂಕುಮ ಹಚ್ಚಲು ಅವಕಾಶ ಕೊಡುವೆ. ಬೇಡ ಮಾವ, ಈಗಾಗ್ಲೇ ತುಂಬಾನೇ ನೊಂದಿದ್ದೀನಿ. ಈ ನನ್ನ ವಿಧವೆನ ಕಟ್ಕೊಂಡು ನೀವು ಕೂಡ ಸಂಕಟ ಪಡೋದು ಬೇಡ. ಯಾವ್ದಾದ್ರೂ ಒಂದು ಒಳ್ಳೆ ಹುಡುಗಿನ ನೋಡಿ ನಿಮ್ಮ ಜೀವನದಲ್ಲಿ ಹೆಂಡತಿಯನ್ನಾಗಿ ಮಾಡ್ಕೊಳ್ಳಿ. ಈ ಪಾಪಿನ ಕಟ್ಕೊಂಡು ಮತ್ತೆ ವನವಾಸ ಕಟ್ಕೊಳ್ಳೋದು ಬೇಡ ಮಾವ. ವಿಜಯ ವಿಜಯ, ಇದರಲ್ಲಿ ನಾವಿಬ್ಬರು ನಿರಪರಾಧಿಗಳು. ನಮ್ಮ ಪವಿತ್ರ ಪ್ರೇಮಕ್ಕೆ ಯಾರದೋ ಕುಕರ್ಮಿಗಳ ಕಣ್ಣು ಬಿದ್ದಿದೆ. ಇದು ಆ ಕುಕರ್ಮಿಗಳ ಕುತಂತ್ರವೇ ಹೌದು. ಅದೆಲ್ಲ ನಾನು ನೋಡ್ಕೊಳ್ತೀನಿ. ಆದರೆ ನೀನು ಇದಕ್ಕೆ ಒಪ್ಪಿಗೆ ನೀಡಲೇಬೇಕು, ಒಪ್ಪಿಗೆ ನೀಡಲೇಬೇಕು. ಬೇಡ ಮಾವ, ಬೇಡ. ನೋಡಿ, ಇದೆಲ್ಲ ಆಗ್ದಿರೋ ಮಾತು. ದಯವಿಟ್ಟು ನನ್ನನ್ನು ಮರ್ತು ಬೇಡಿ ಮಾವ, ದಯವಿಟ್ಟು ನನ್ನನ್ನು ಮರ್ತು ಬೇಡಿ. ನೋಡಿ, ಎಷ್ಟೇ ಆದರೂ ನಾನು ನಿಮ್ಮ ಹೆಂಡತಿ ಆಗೋದಕ್ಕೆ ಸಾಧ್ಯವಿಲ್ಲ. ನಾನು ವಿಧವೆಯಾಗಿರೋಳು, ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ ಮಾವ. ನೋಡಿ, ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿರ್ಬೇಕಾದ್ರೆ ಯಾವುದಾದ್ರೂ ಒಂದು ಒಳ್ಳೆ ಕನ್ಯೆನ ನೋಡಿ ಮದುವೆಯಾಗಿ ಸಂತೋಷವಾಗಿರಿ. ಆಗ ನಾನು ಕೂಡ ಸಂತೋಷವಾಗಿರ್ತೇನೆ ನಿಮ್ಮನ್ನ ನೋಡಿ. ನೋಡಿ, ಈ ಜನ್ಮದಲ್ಲಂತೂ ನಾವಿಬ್ರು ಒತ್ತಾಗೋಕೆ ಸಾಧ್ಯವಾಗ್ಲಿಲ್ಲ. ಆದ್ರೆ ಮುಂದಿನ ಒಂದು ಜನ್ಮ ಅಂತ ಇದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಪಡ್ಕೊಂಡು ನಾನು ನಿಮ್ಮವಳಾಗ್ತೇನೆ. ಇದು ಸತ್ಯ ಮಾವ, ಸತ್ಯ. ಮುಂದಿನ ಜನ್ಮ ಅಲ್ಲ ವಿಜಯ, ಇದೇ ಜನ್ಮದಲ್ಲಿ ನನ್ನ ಸತಿ ನೀನೆ. ಯಾರೇನೇ ಅಂದ್ರೂ ಕೂಡ ನಾನು ಮಾತ್ರ ನಿನ್ನ ಕೈ ಬಿಡೋಲ್ಲ, ನಿನ್ನ ಕೈ ಬಿಡೋಲ್ಲ. ನಾನು ಸಿದ್ಧನಿದ್ದೇನೆ ವಿಜಯ, ನಾನು ಸಿದ್ಧ. ನಿನ್ನ ಕಣ್ಣೋಟ
ಸೆಳೆಯಲು ಮಾವ, ನೀವು ಕೈ ಬಿಟ್ಟ ಕಾರ್ಯ ಈ ಸಮಾಜಕ್ಕೆ ವಿರೋಧವಾದರೂ ಆಗ್ಬೋದು ಮಾವ. ನೋಡಿ, ಹೆಣ್ಣು ಹೆಣ್ಣಿಗೆ ಶಸ್ತ್ರವಾಗಿ ಈ ಪ್ರಪಂಚದಲ್ಲಿ ನಾವು ಅಂದುಕೊಂಡೊಂದಿಗೆ ಆಗೋದಕ್ಕೆ ಸಾಧ್ಯವಾದರೂ ಆಗದೆ ಇರ್ಬೋದಲ್ವ ಮಾವ? ಸಮಾಜ ಸಮಾಜ ಈ ಸಮಾಜದ ಗೊಡ್ಡು ಸಂಪ್ರದಾಯಕ್ಕೆ ಒಂದು ಹೆಣ್ಣಿನ ಜೀವನ ಹಾಳಾಗ್ತಿರೋದನ್ನ ನೋಡಿ ನಾನು ಸುಮ್ಮನಿರಲ್ಲ. ಒಂದು ಹೆಣ್ಣು ಗರಿತಿಯಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಮುಳ್ಳು ಚುಚ್ಚಿ ಸಂತಸ ಪಡುವುದು ಈ ಸಮಾಜ. ಒಂದು ಗಂಡು ಮನೆಯಲ್ಲಿ ಹೆಂಡತಿ ಇದ್ರೂ ಕೂಡ ಒಂದಲ್ಲ 10 ಮದುವೆ ಆದರೂ ಅದಕ್ಕೆ ಒಪ್ಪಿಗೆ ನೀಡುವುದು ಈ ಸಮಾಜ. 80ರ ಮುದುಕ 16ರ ಹರೆಯದ ಹೆಣ್ಣನ್ನ ಮದುವೆ ಆದರೂ ಅದಕ್ಕೆ ಸಮ್ಮತಿ ನೀಡುವುದು ಈ ಸಮಾಜ. ಆದರೆ ಅದೇ ಹೆಣ್ಣು 16ರ ವಯಸ್ಸಲ್ಲೇ ವಿಧವೆಯಾದರೆ ಅವಳಿಗೂ ಇನ್ನೊಂದು ಮದುವೆ ಆಗಲು ಒಪ್ಪಿಗೆ ನೀಡುವುದಿಲ್ಲ ಈ ಸಮಾಜ. ಯಾಕೆ? ಗಂಡಿಗೂ ಹೆಣ್ಣಿಗೂ ಆಸೆ ಆಕಾಂಕ್ಷೆ ಅಂತ ಇರಲ್ವಾ? ಏನೇ ಆದರೂ ನಾನು ನೀಡಿದ ಒಪ್ಪಿಗೆನ ನೀನು ಒಪ್ಕೊಳ್ಳೇಬೇಕು. ಅದೇನೇ ಆದರೂ ನಾನು ನೋಡ್ಕೊಳ್ತೀನಿ ವಿಜಯ, ನಾನು ನೋಡ್ಕೊಳ್ತೀನಿ. ಇದಕ್ಕೆ ನಮ್ಮನ್ನ ಹೊತ್ತ ಈ ಭೂತಾಯಿಯೇ ಸಾಕ್ಷಿ. ಸತ್ಯ ಸತ್ಯ ಸತ್ಯ. ಇದರಿಂದ ಮತ್ತೆ ಮುಂದೆ ಎಲ್ಲಿ ತೊಂದರೆ ಆಗುತ್ತೋ ನೀವು ನನ್ನನ್ನು ಮನೆ ಕರ್ಕೊಂಡು ಇವತ್ತು ಫಾರಿನ್ನಿಂದ ವಸಂತ ಬರ್ತಾ ಇದ್ದಾನೆ. ನೀವು ಇಲ್ಲೇ ನಿಂತು ಅವನನ್ನ ಸ್ವಾಗತಿಸಬೇಕು. ಅದ ಅಲ್ಲದೆ ಈ ವಿಜಯಳ ಬಗ್ಗೆ ಈಗ ವಸಂತನಲ್ಲಿ ಏನು ಹೇಳಬೇಕು ಅನ್ನೋದೇ ತೋಚಿದಾಗಿದೆ. ರಾಯರೇ, ಅದ್ರ ಬಗ್ಗೆ ಚಿಂತೆ ನೀವು ಬಿಟ್ಬಿಡಿ. ಮುಂದೆ ಏನು ಮಾಡಬೇಕು ಅಂತ ಪ್ಲಾನ್ ನಾನು ಹೇಳ್ತೀನಿ. ಕಿವಿನ ಈ ಕಡೆ ಕೊಡಿ. ಕಾಫಿ ಟೀನ ಚೆನ್ನಾಗಿ ಮಾಡ್ತೀನಿ ಅಂತ ತಿಳಿದು ಯಾವಾಗ್ಲೂ ಕಾಫಿ ಮಾಡೋದಕ್ಕೆ ನನಗೆ ಹೇಳ್ತಿರಲ್ಲ. ಕಾಫಿ ರೆಡಿ ಆಗಿದೆ, ಬನ್ನಿ ಒಳಗೆ. ಓ ಓ ಹೇಳಪ್ಪ, ವಿದೇಶದಲ್ಲಿ ಓದಿ ಕೀರ್ತಿಶಾಲಿಯಾಗಿ ಬಂದಿರೋ ನಿನ್ನನ್ನು ಕಂಡು ನನಗೆ ತುಂಬಾ ಸಂತೋಷವಾಗ್ತಿದ್ಯಪ್ಪ, ತುಂಬಾ ಸಂತೋಷವಾಗ್ತಿದೆ. ಹಾ, ನಿಮಗಷ್ಟೇ ಅಲ್ಲ ರಾಯರೇ, ನಿಮ್ಮ ಮಗ ಮಾಡಿರೋ ಸಾಧನೆನ ಕಂಡು ಇಡೀ ನಮ್ಮ ಊರಿಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆ ಸದ್ಯದಲ್ಲೇ ನಮ್ಮ ಊರಿನ ಆಂಜನೇಯ ದೇವಸ್ಥಾನದ ಎದುರಿಗಿರೋ ಬಯಲಲ್ಲಿ ಒಂದು ಫಂಕ್ಷನ್ನ ಏರ್ಪಾಡು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ರೀತಿಯ ಸಮಾರಂಭದಲ್ಲಿ ನಿಂತು ನನ್ನ ವಿದ್ಯೆ ಪ್ರದರ್ಶನ ಮಾಡಲು ನನಗೆ ಇಷ್ಟವಿಲ್ಲ ರುದ್ರಮಣಿ. ಇದರಲ್ಲಿ ಪ್ರದರ್ಶನದ ಮಾತೇನು ಬಂತಣ್ಣ? ನಮ್ಮೂರಿನಲ್ಲಿ ಅಮೆರಿಕಕ್ಕೆ ಹೋಗಿ ವಿದ್ಯೆ ಕಲಿತು ಬರೋರು ಯಾರಿದ್ದಾರೆ ಹೇಳಿಲಿ? ಅದು ಅಲ್ಲದೆ ಅಲ್ಲಿಯ ವಿದ್ಯೆಯನ್ನ ಇಲ್ಲಿ ಕಲಿಸಿದ್ರೆ ಏನ್ ತಾನೇ ಆಗುತ್ತೆ ಹೇಳು? ತಪ್ಪಾಗಲಾರದು, ಆದರೆ ನನ್ನ ಮನಸ್ಸು ಯಾಕೋ ಒಪ್ಪಿಗೆ ನೀಡ್ತಾ ಇಲ್ಲ. ಅಲ್ಲಿ ಏಕೆ ನಿಂತೆ? ಒಳಗೆ ಬಾ ವಿಜಯ. ವಸಂತ, ಇವಳನ್ನ ಯಾಕೆ ಕರ್ಕೊಂಡು ಬಂದೆ? ಅದೇ ಅಕ್ಕ, ನಾನು ವಿದೇಶದಿಂದ ಬಂದ ಕೂಡಲೇ ವಿಜಯಳ ಜೊತೆ ನನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮದುವೆ ಆಗೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಏನಂದೆ? ಮದುವೆಯಾಗಿ ವಿಧವೆಯಾಗಿರೋ ಇವಳ ಜೊತೆ ನಿನ್ನ ಮದುವೆ? ಅಪ್ಪಾಜಿ, ಇವಳು ವಿಧವೆಯಾಗಲು ಕಾರಣ ಯಾರು? ವಸಂತ, ಇವಳ ವಿಷಯ ನಿನಗಿನ್ನೂ ತಿಳಿದಿಲ್ವೋ? ಹೇ, ನಿನ್ನ ಆತ್ಮೀಯ ಗೆಳೆಯ ಶ್ರೀಕಾಂತನ ಜೊತೆ ಇವಳಿಗೂ ದೇಹ ಸಂಬಂಧ ಇತ್ತು ವಸಂತ. ಅಪ್ಪಾಜಿ, ನಿಜ ವಸಂತ, ನೋಡು, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ನಿಮ್ಮ ತಂದೆಯವರು ಹೇಳಿದ್ದು ನಿಜ. ಅದಕ್ಕೆ ನಾಯಿ ಮುಟ್ಟಿದನು ಅನ್ನನ ನಾಯಿಗೆ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರನೇ
ಅವಳನ್ನ ಅವನಿಗೆ ಕಟ್ಟಿರೋದು. ಮಗಳ ಈ ನಡತೆ ನೋಡೇ ನಿಮ್ಮ ಮಾವ ಎದೆ ಹೊಡ್ಕೊಂಡು ಸತ್ತಿರೋದು. ರುದ್ರಮುನಿ, ನಾಲಿಗೆ ಇದೆ ಅಂತ ಇನ್ನೊಬ್ಬರ ಪರವಾಗಿ ಅಪಪ್ರಚಾರ ಮಾಡಬಾರ್ದು. ಇದರಲ್ಲಿ ಯಾರ್ಯಾರದ್ದು ತಪ್ಪಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಾಡಿದ ಮಾತನ್ನ ಬೇರೆಯವರು ಯಾರಾದ್ರು ಆಡಿದ್ರೆ ಅವರ ನಾಲಿಗೆನ ಕತ್ತರಿಸ್ತಿದ್ದೆ. ಅಣ್ಣ, ಏನಣ್ಣ ನೀನು ಅವ್ರ ಮೇಲೆ ಯಾಕಣ್ಣ ಕೋಪ ಮಾಡ್ಕೊಳ್ತಾ ಇದೀಯಾ? ಮದುವೆ ಮಾಡಿಕೊಂಡು 3 ದಿನದಲ್ಲೇ ಗಂಡನನ್ನು ನುಂಗಿಕೊಂಡ ಇವಳು ಇಂಥ ವಿಧವೆಯನ್ನ ಮದುವೆ ಮಾಡಿಕೊಂಡು ನೀನ್ ಯಾವ ಸುಖ ಪಡ್ತೀಯ? ಅದು ಅಲ್ಲದೆ ಮದುವೆಗೂ ಮುಂಚೆ ದೇಹವನ್ನ ಮಲಿನ ಮಾಡಿಕೊಂಡ ಇವಳು ಕುಲಹೀನ ಹೆಣ್ಣು. ವಿಷಯ ಏನೆಂಬುದನ್ನು ಮಾತಾಡದೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದೀರಲ್ಲ, ಇದೇ ಒಂದು ತಪ್ಪು ನಿಮ್ಮಿಂದ ಏನಾದರೂ ಆಗಿತ್ತು ಅಂದರೆ, ಅಥವಾ ಇದೇ ಒಂದು ಸ್ಥಿತಿ ನಿಮ್ಮ ಜೀವನದಲ್ಲೂ ಆಗಿತ್ತು ಅಂದರೆ ಇದನ್ನೆಲ್ಲ ಸಹಿಸ್ಕೊಂಡು ಇದೇ ರೀತಿ ಮಾತಾಡ್ತಾರೆ. ಒಂದು ಹೆಣ್ಣು ಬಡವಳಾಗಿ ಹುಟ್ಟಿದ ತಕ್ಷಣ ಅವಳಿಗೆ ಯಾವ ರೀತಿ ಬೇಕಾದರೂ ಮಾತಾಡ್ಬೋದು ಅನ್ನೋ ಭಾವನೆಗಳು ನಿಮ್ಮಲ್ಲಿ ತುಂಬಿಕೊಂಡಿದ್ರೆ ಅವಳನ್ನ ಎಷ್ಟು ಕೀಳ್ಮಯವಾಗಿ ಕಾಣ್ತೀರಾ. ಅವಳಿಗೆ ಆಗಿರೋ ಅನ್ಯಾಯದ ಬಗ್ಗೆ ಯಾರೂ ಚಿಂತಿಸೋದಿಲ್ಲ. ಇದಕ್ಕೆಲ್ಲ ವಿಧವೆಯಾಗೋದಕ್ಕೆ, ತನ್ನ ಗಂಡನನ್ನು ಕಳ್ಕೊಳ್ಳೋದಕ್ಕೆ, ತನ್ನ ತಂದೆ ತೀರಿ ಹೋಗೋದಕ್ಕೆ ಕಾರಣ ಇವರೇ ಅನ್ನೋದನ್ನ ಯಾಕೆ ಮನಸ್ಸಲ್ಲಿ ಚಿಂತೆ ಮಾಡದೆ ಈ ರೀತಿ ಮಾತಾಡ್ತಿದ್ದೀರ ಅನ್ನೋದು ಕೊಂಚಿತಾದ್ರೂ ಯೋಚನೆ ಮಾಡಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಸಾಕ್ಷಾತ್ ಮಹಾಸತಿ ಅನಸೂಯ ಹಿರಿಮಗಳು ಅಂತ ಕಾಣತ್ತೆ. ಗಂಡ ಸತ್ತು ಹೋದ ಮೇಲೂ ಪರರ ಗಂಡಿನ ಮೇಲೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ಹಂಗೆ ಒಂದು ಹೆಣ್ಣಾದ ನೀನು ಇನ್ನೊಂದು ಹೆಣ್ಣಿನ ಈ ಅಪರ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ಒಂದು ವೇಳೆ ಈ ಜಾಗದಲ್ಲಿ ನೀನೇ ಇದ್ದರೆ ನಿನ್ನ ಸ್ಥಿತಿ ಏನಾಗ್ತಿತ್ತು ಅಂತ ತಿಳಿದು ನೋಡು. ಪದವಿದವನಾದ ನೀನು ಈ ಮನೆಯ ಘನತೆ ಗೌರವವನ್ನ ಲೆಕ್ಕಿಸದೆ ಒಬ್ಬಳು ವಿಧವೆಯನ್ನ ಮದುವೆ ಆಗ್ತೀನಿ ಅಂತ ಬಂದಿದೆಯಲ್ಲ, ನಿನಗೆ ಅವಳಿಗೆ ಬುದ್ಧಿ ಹೇಳು. ಅಪ್ಪಾಜಿ, ನೀವು ಮೆಚ್ಚಿದವಳನ್ನ ಮದುವೆ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ವಿದೇಶಕ್ಕೆ ಕಳುಹಿಸಿ ನಾನು ಬೇರೆ ಮದುವೆ ಆಗಿದ್ದೀನಿ ಅಂತ ಪತ್ರ ಬರೆದಿದ್ದೀನಿ ಅಂತ ಹೇಳಿ ಸುಳ್ಳಲ್ಲವೇ? ಹೇಳಿ ಅಪ್ಪಾಜಿ, ಹೇಳಿ, ಯಾಕೆ ಸುಮ್ಮನಾದ್ರಿ? ಅದು ಸುಳ್ಳಲ್ಲವೇ? ನಾನು ಈ ರೀತಿ ಪತ್ರ ಬರ್ದಿದ್ನ? ಹೇಳಿ ಅಪ್ಪಾಜಿ, ನಾನು ಈ ರೀತಿ ಪತ್ರ ಬರ್ದಿದ್ನ? ಯಾರ್ದೋ ಮಾತು ಕೇಳಿ ನನ್ನ ಮೇಲೆ ಮೋಸ ಮಾಡಿ ಅನ್ಯಾಯ ಮಾಡ್ಬಿಟ್ರಲ್ಲ ಅಪ್ಪಾಜಿ, ಅನ್ಯಾಯ ಮಾಡ್ಬಿಟ್ರಲ್ಲ. ನಿನ್ನ ಹಿತಕ್ಕಾಗಿಯೇ ನಾನಿಷ್ಟು ಮಾಡ್ಬೇಕಾಯ್ತು ಅಷ್ಟೇ. ಈಗಲೂ ಏನಾಗಿದೆ? ಇವಳಿಗಿಂತಲೂ ಉತ್ತಮವಾದಂತ ಹುಡುಗಿನ ತಂದು ನಿನಗೆ ಮದುವೆ ಮಾಡ್ತೀನಿ. ಅದು ಅಲ್ಲದೆ ಇವಳ ಜೀವನಾಂಶಕ್ಕೆ ಎಷ್ಟು ಹಣ ಬೇಕು ಕೊಟ್ಟು ಬಿಡ್ತೀನೋ ಅವಳನ್ನು ಬಿಟ್ಟು ಬಿಡು. ನಮ್ಮ ಪವಿತ್ರ ಪ್ರೀತಿಯನ್ನ ನೀವು ಹಣದಿಂದ ಅಳಿತೀರಾ? ನೀವು ಹಣದಿಂದ ಇವಳ ಬಾಳನ್ನ ಸರಿ ಮಾಡ್ಲಿಕ್ಕಾಗತ್ತಾ? ಸರಿ ಮಾಡ್ಲಿಕ್ಕಾಗತ್ತಾ? ನಿಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನ ಬಲಿ ಕೊಟ್ಟು ಅವರ ಸಮಾಧಿಯ ಮೇಲೆ ಸುಖದ ಗೋಪುರವನ್ನ ಕಟ್ಟುವುದು ಎಷ್ಟೊಂದು ಸರಿ ಹೇಳಿ? ಹೆತ್ತಮ್ಮನ ಆಜ್ಞೆಯಂತೆ ಇವಳನ್ನ ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದು ಎಲ್ಲಿ ಹೋಯ್ತು ಅಪ್ಪಾಜಿ? ಎಲ್ಲಿ ಹೋಯ್ತು? ನೋಡಿ, ನಾನು ಯಾವತ್ತು ಇವಳನ್ನ ಬಿಟ್ಟು ಬೇರೆಯವರನ್ನ ಮದುವೆ ಆಗಲಾರೆ. ನೋಡು ವಸಂತ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ವಿದೇಶದಲ್ಲಿರೋರು ಅಲ್ಲಿ ಸಂಸ್ಕೃತಿ ಉಳ್ಳವ ಆ ಹೆಣ್ಣನ್ನ ಮದುವೆ ಆಗಿ ಬರೋದು ಸಹಜ. ಆದ್ರೆ ಇದು ಏನೋ ಇದು ವಿದೇಶದಿಂದ ಈ ದೇಶಕ್ಕೆ ಬಂದು ವಿಧವೆನ ಮದುವೆ ಆಗ್ತೀನಿ ಅಂತೀಯಲ್ಲ, ಏನಪ್ಪ ನನಗೆ ಇದರಲ್ಲಿ ನಿನ್ನ ಹಿತಶಕ್ತಿ ನನಗೆ ಬೇಕಾಗಿಲ್ಲ. ಯಾರೇನೇ ಅಂದ್ರು ನಾನು ವಿಜಯಳನ್ನೇ ಮದುವೆ ಆಗೋದು. ವಸಂತ, ಇದೇ ನಿನ್ನ ಕೊನೆಯ ನಿರ್ಧಾರನಾ? ಹೌದು ಅಪ್ಪಾಜಿ, ಇದು ನನ್ನ ಕೊನೆಯ ನಿರ್ಧಾರ. ನನ್ನಮ್ಮನ ಆಸೆಯಂತೆ ಇವಳ ಬಾಳನ್ನ ಬೆಳಗಿಸೋದು
ನನ್ನ ಒಂದು ಕರ್ತವ್ಯ. ಒಂದು ಹೆಣ್ಣನ್ನ ಉದ್ಧರಿಸಿ ನೀವು ಕೂಡ ನಿಮ್ಮ ಮಡದಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ನಿಮ್ಮ ಕಾಲಿಡ್ದು ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂದಮೇಲೆ ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದು ಬೇಡ. ದಯವಿಟ್ಟು ನಿಮ್ಮ ತಂದೆಯವರಿಗೆ ಇಷ್ಟ ಇಲ್ಲ ಅಂದಮೇಲೆ ನನ್ನನ್ನು ಸ್ವೀಕರಿಸಿ ಆದರೂ ಏನು ಪ್ರಯೋಜನವಿದೆ? ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ, ನನ್ನನ್ನು ಮರೆತು ಬಿಡಿ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆಯಾಗಿ. ದಯವಿಟ್ಟು ನನ್ನಿಂದ ನಿಮಗೆ ತೊಂದರೆ ಬೇಡ, ನನ್ನಿಂದ ನಿಮಗೆ ತೊಂದರೆ ಬೇಡ ಮಾವ. ವಿಜಯ, ನಿಲ್ಲು. ನಿನ್ನನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ವಿಜಯ, ನನಗಿಲ್ಲ. 100 ಜನ್ಮಕ್ಕೂ ವಸಂತ, ನಿನ್ನ ಹಠ ನೀನು ಸಾಧಿಸ್ತೀಯ ಅಂತಾದ್ರೆ ಈ ಮನೆಯಲ್ಲಿ ಬಿಡಿಗಾಸು ಕೂಡ ನಿನಗೆ ಸಿಗೋದಿಲ್ಲ. ಯೋಚನೆ ಮಾಡು. ಯಾರಿಗೆ ಬೇಕಾಗಿದೆ ನಿಮ್ಮ ಈ ಆಸ್ತಿ ಪಾಸ್ತಿ? ಧನಿಕರಿಲ್ಲದ ಮನೆಯಲ್ಲಿ ದೊಡ್ಡಸ್ತಿಕೆ ಇದ್ದರೇನು? ದಾನ ಮಾಡದ ಕೈಗಳು ಎಷ್ಟಿದ್ದರೇನು? ರಕ್ತ ಸಂಬಂಧವನ್ನೇ ಮರೆತು ನೀವು ಮನಸ್ಸಿಗೆ ಬಂದಂತೆ ಮಾತನಾಡ್ತಿದ್ದೀರಾ. ನಿಮ್ಮಂಥವರ ಮನೆಯಲ್ಲಿ ನಿಮ್ಮಂಥ ರಾಕ್ಷಸರ ಮುಂದೆ ನಾನಿರೋದು ಸರಿಯಲ್ಲ. ನಾನಿನ್ನು ಹೋಗ್ತೀನಿ. ಏನಣ್ಣ ಹೀಗೆ ಹೇಳ್ತಾ ಇದೀಯಾ? ಕೇವಲ ಈ ಹೆಣ್ಣಿಗಾಗಿ ಹುಟ್ಟಿ ಬೆಳೆದ ಮನೆಯಲ್ಲಿ ಬಿಟ್ಟು ಹೋಗುವಿಯಾ? ಹೌದಮ್ಮ, ರಕ್ತ ಸಂಬಂಧದ ಬಗ್ಗೆ ಗೊತ್ತಿಲ್ಲದವರ ಮುಂದೆ ನಾನು ಹೇಗೆ ಬಾಳುವುದು? ಇಲ್ಲಮ್ಮ, ಇವರ ಜೊತೆ ಬದುಕುವುದು ನನಗೆ ಅಸಾಧ್ಯ. ಈ ಮನೆಯಲ್ಲಿ ನನ್ನ ಋಣ ಮುಗೀತಮ್ಮ, ನನ್ನ ಋಣ ಮುಗಿಯಿತು. ಹೋಗ್ಲಿ ಬಿಡಮ್ಮ. ಇನ್ಮೇಲೆ ಅವನು ನಮ್ಮ ಪಾಲಿಗೆ ಸತ್ತು ಹೋದ. ನನ್ನ ಇಡೀ ಆಸ್ತಿಗೂ ಒಬ್ಳೇ ಯಜಮಾನಿ. ನನಗೆ ಮಗನು ನೀನೆ, ಮಗಳು ನೀನೆ. ಚೈನ ಕಾಂಬುದಿಲ್ಲ. ಹಂಗ ಹೆಚ್ಚಿಲ್ಲ, 4 ತೊಲೆ. ಇದು ಹೆಚ್ಚಿಗೆ ಇಲ್ಲ, 3 ತೊಲೆ. ಇದೇ ಬಂಗಾರ ನೀರು ಬಿಡಿಸ್ಕೊ ಬಂದಂಗೆ. ನಮ್ಗೆ ಫುಲ್ ಪಾಶ್ ಅದ್ರ ನಾವು. ಓ, ಆದ್ರೆ ಇದರ ಹಿಂದಿನ ಕರಾಮತ್ ನಿಮ್ಗೆ ಗೊತ್ತಿಲ್ಲ. ಈ ನನ್ನ ಮಗ ಗಣತಿ ಮಾಡ್ತಿ ಅಂದ್ಕೊಂಡು ನನಗೆ ಅವೆಲ್ಲ ಸಾಧ್ಯ ಇಲ್ಲ. ಅವಳು ಏನಿದ್ರು ನನ್ನವಳೆ. ಕೋಳಿ ಹೆಂಗ? ಮಾಂಸಕ್ಕೆ 200, ಸೊಪ್ಪುದು ಕೂಡ. ಆದ್ರೆ ನಮಗೆ ಯಾರು ತಾಗುದಿಲ್ಲ. ಓಹ್, ಬತ್ತೀವ. ನಮಸ್ಕಾರ. ಬಂಗಾರದಂಗೆ ಕೈ ತೆಗಿ. ಬಿಕ್ಕಿ ಬಿಡವ. ಇದೇನ ನಿನ್ನ ವ್ಯವಸ್ಥೆ? ಬಂಗಾರದಂಗೆ ಅಂಗಡಿದ ಕಮ್ಮಿ ಬಿದ್ದೋಯ್ತು. ಇದಕ್ಕೊಂದು ಬಂಗಾರ ನೀರು ಬಿಡೋಕ್ಕಾಗಲಿಲ್ಲ.
ಏನ ನೋಡು ಕೈ ಕೊಯ್ದು ಭಯಂಕರ ಇಸ್ತ್ರಿ ಮಾಡ್ಕೊ ಬಂದೆ. ಎಲ್ಲಿ ಕೊಳಕ್ ಹೋಗಿದೆ? ಕಳುಕ್ ಹೋದೆಲ್ಲ ಮರೆಯ, ನನ್ನವಳು ಸಲುವಾಗಿ ಮಾಡ್ಕೊ ಬಂದದ್ದು. ನೀ ಸುಮಾರು ದಿವಸ ಕಾಣ್ಲಾಗಿದ್ದಲ್ಲ, ಎಲ್ಲಿ ಹೋಗಿದೆ? ಹಾ ಅದೇ ಇದೇ ಕಳುಕ್ ಹೋಗಿದೆ ಇದು ಇದೇ ತರಕ್ ಹೋಗಿದೆ. ತರೋಕ್ ಹೋಗಿದ್ಯಾ ಕೊಳಕ್ ಹೋಗಿದ್ಯಾ? ಇಲ್ಲ, ಅದು ಬಾಯ್ ತಪ್ಪ ಬಂದೋಗ್ಬಿಡ್ತಷ್ಟೇ. ಎಲ್ಲಿ ಹೋಗಿದೆ? ಅದು ಇಲ್ಲಿಲ್ಲ, ಅದು ಜಾಯಿಂಟ್ ಅಕೌಂಟ್ ಒಂದು ಇರ್ತದಲ್ಲ ಸ್ಕೀಮ್, ಅದು ಮಾಡ್ಕೊಂಡು ವಾಶ್ ಆಗಿ ಬಂದೆ. ಬಹಳ ತಿಂಗಳಾಯ್ತು, ನೀನು ಸಿಗಲ್ಲ. ಇದೆ ಈಗ ಅವಳು ಏನಿದ್ರು ನಿಂಗೆ ಆಗುದಿಲ್ವಾ? ನೀನು ಕೆರೆ ಇದ್ದಂಗೆ, ನಾನು ಹೊರೆಯೋ ನೀರಿನ ಹರಿತಾನೆ ಇರ್ತೆ. ಕೆರೆ ನೀರು ಬತ್ತೋತಿದ್ದದು ಗೊತ್ತೋಗುದಿಲ್ಲ, ಈ ಹರಿಯೋ ನೀರು ಹರಿತಾನೆ ಇರ್ತಿದ್ದೋ. ಹಂಗೇನಾಗುದಿಲ್ಲ, ಆಟೋ ರಿಸ್ಕ್ ಮಾರು ಉಪ್ಪು ನೀರು ಬತ್ತಿದೆ ಅಷ್ಟೇ. ಅದು ಉಪ್ಪು ನೀರು ಬಂದು ಹೋಯ್ತದು. ಹಂಗ ನಾವು ಉಪ್ಪು ನೀರು ತಿನ್ಕೊಂಡೇ ಬೆಳ್ಕೊಂಡು. ಅದು ಬಿಡ, ನಿಂಗೆ ಸಿಕ್ಕಿತೋ? ನಮಗೆ ಸಿಕ್ಕು ಬರೋ ಟೈಮ್ ಐತಿಗೆ. ನೀನ್ ತಮ್ಮ ಜಾಗ ಖಾಲಿ ಮಾಡಿ. ನೀನ್ ನಂಗೆ ತಾಕ್ತಿದ್ರೆ ನೋಡ ಮಧ್ಯದಲ್ಲಿ ಜಗಳ ಬೇಡ. ಫಸ್ಟೇ ಹೇಳ್ತಿ ಬಂಗಾರದಂಗಿ, ನಿಂದು ಬಂಗಾರದಂಗೆ, ನನ್ನ ಬಂಗಾರದ ಮನಸ್ಸು. ನೀವು ನಮಗೆ ತಾಗುದಿಲ್ಲ. ಯಾವ್ದೋ ಗುಡ್ಡ ಬಂದ್ಬಿದ್ದಾನೆ. ಬಸ್ರಂಗ್ಸ್ ಬಂದಿದ್ದ ನಾ ಸೀರೂರು ಗುಡ್ಡನೇ ಮತ್ತೆ ಕುಸ್ತು ಬಿತ್ತಲ್ಲ ಮಾಡಿದೆ. ಮರೇ ಇಲ್ಲಾಕ್ ಬಂದೆ? ಇಲ್ಲಿ ಆಂಬುಲೆನ್ಸ್ ಬರುದಿಲ್ಲ. ಆಂಬುಲೆನ್ಸ್ ಇವ ತಲೆನೋವು ಬಂದ್ರು ಆಂಬುಲೆನ್ಸ್ ತರಿಸ್ತೀಯ, ಹೊಟ್ಟೆಗೈತರು ಆಂಬುಲೆನ್ಸ್ ತರಿಸ್ತೀಯ. ಯಾರಮ್ಮ? ಅದಕ್ಕೆಲ್ಲ ಆಂಬುಲೆನ್ಸ್ ಬರುದಿಲ್ಲ ಈ ಊರಿಗೆ. ನನಗೆ ಆಂಬುಲೆನ್ಸ್ ಬೇಡ, ನೀವಿಬ್ರೇ ಬೇಕು. ಫುಟ್ಬಾಲ್ ಕೊಟ್ಟವ ಯಾರಮ್ಮ ಅಲ್ಲೇ? ಕೊಟ್ಟರು ಏನ್ ಮಾಡ್ತೀಯ? ಅಮ್ಮ, ಅಯ್ಯೋ ಇದ್ಯಾವಾಗ ಮಾಡ್ಕೊ ಬಂದಿಯೇ? ನೀ ಮಾಡ್ದವಲ್ಲ ಬೊಮ್ಮೆ ಜಾವರಣಿ ನಾನಲ್ಲ, ಸುಳ್ಳ ಬಿಡ. ನಾನಲ್ಲ. ನೀ ಎಲ್ಲ ಕಳುಕ್ ಹೋಗೋದವ, ಏನ್ ಮಾಡ್ಕೊ ಬಂದಿ? ಭಗವಂತ ಇವಳಿಗೆ 12 ಜನ ಹೆಣ್ಮಕ್ಳು ಕೊಡಪ್ಪ. 12 14 ನೋಡಿದ್ರೆ ಯಾವಾಗ ಬಿದ್ದೋಕೆ ಅಲ್ಲ. ಅಯ್ಯೋ ರಾಮ, ಈಗ ನಾ ಹೇಳಿ ಅವರಿಗೆ, ನಾ ಹೇಳಿ ಪರದಿ ಸರಿ ಕಟ್ಕೊಡಿ ಅನ್ಕೊಂಡು ಯಾರ್ಯಾರ ಹೋಗ್ಕೊಂಬ ಏನೇನು ಮಾಡಕ್ಕೆ ಬಂದ ನೋಡಿಗ. ಯಾರೇನು ಮಾಡಿಲ್ಲ, ನೀವಿಬ್ರೇ ಮಾಡಿದ್ದು. ಹೋಗ್ಲಿಲ್ಲ. ನಾ ಮನೆ ಕಡೆ ಹೋಗ್ಲೇ ಹೋಗಿ ಟೈಮ್ ಎಲ್ಲ ಗಿಟ್ಟಂಗೆ. ಬರ್ರಿ ನೋಡ್ ಬರ್ರಿ. ಸರಿ ಹೇಳು, ಯಾರು ಮಾಡಿದ್ದು? ಇದಕ್ಕೆ ಇಬ್ರಲ್ಲಿ ಯಾರು ಕಾರಣ ಅಂತ ನೀವ್ ಹೇಳ್ರಿ. ಬರ್ರಿ ನೋಡ್ ಬರ್ರಿ. ಹೊಟ್ಟಿ ಒಳಗೆ ಹೊಂದಾಡ್ಕೋಬೇಡ, ಹೊಟ್ಟೆ ಮಗು ಹೆತ್ಕೊಂಬುದು. ಬರ್ರಿ ನೋಡ್ ಬರ್ರಿ. ಅದು ಗುಂಗುರು ಕೂತು ನೀನೇ ಹೋತವ. ಹೊಟ್ಟೆ ಒಳಗೆ ಗುಂಗುರು ಕೂತ್ ನೀ ಹಂಗ್ ನೋಡ್ತೀಯ? ನಿಂದು ಜುಂಜು ಕೂದ್ಲಿ ಇದ್ದಿಲ್ಲ. ಕೆಳಗಡೆ ಪಟ ಚಡ್ಡಿನೂ ಹಾಕೊಂಡೈತದು. ಮಾಸ್ತರ್ಕ ಪಾಪ ಹಂಗಲ್ಲ ಮಾಸ್ತಡಿಯ ದಾರ ಬಿದ್ದು ಕಟ್ಟಾಗಬತ್ತಿ ಕೆಳಗೆ. ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ? ಅಲ್ವೇ? ಪಟ ಚಡ್ಡಿ ಮತ್ತೆ ಎತ್ಕೊಂಡಿದೆ ನೋಡು. ಈಗ ನೀವಿಬ್ರು ಹೇಳ್ತೀರಿ. ಮಗು ಯಾನ ಮುನಿನೇ ಮಾರೈತಿ ಇದು. ಅಯ್ಯೋ ರಾಮ, ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ? ಮುಂದ್ಗಡೆಗಿಂತ ಇವತ್ತು ಮುಂದ್ಗಡೆಗೆ ಜಾಸ್ತಿ ಕಾಣ್ತಿದೆ. ಅವ್ ಯಾಕೆ ಕಾಣುವನಿ ಬಾಯಿ ತಗ ಗೊತ್ತಿಲ್ಲ. ಬರೀ ಹಿಂದ ಮೇಲೆ ಕಣ್ಣು. ಏ ಬಾಯಲ್ಲಿ ಬಿದ್ದೋಗುದು ಮಗು. ಮಾರಿ ಹಿಂದೆ ಬದಿ ಬರೇ ಮೈ ಕೂದ್ರೆ ಬಿದ್ದು ಹೋಗುದು. ಹಿಂದ್ ಬರೇ. ಈಗ ಇದಕ್ಕೆ ಕಾರಣ ಯಾರು ಮೊದ್ಲು ಹೇಳ್ರಿ. ಇದು ನಮ್ಮನೆ ಬೋಸಿನ ಹೊಟ್ಟಿ ಕೈಲಿ ಗಡಿಸ್ತಿದ್ರು. ಆಂಬುಲೆನ್ಸ್ ರೆಡಿ ಮಾಡ್ಕೊಂಡಿವಿ ಸಾಯರು. ಅಲ್ಗಾಡ್ಸ್ಬೇಡ, ಬಾಲಿ ಉಲ್ಟಾಗುದು. ತಲೆ ಕೆಳಗಾಗುದು ಬಾಲಿದು. ಅಲ್ಲಿಗಾಡ್ತಕೊಬಿಟ್ಟು ನೋಡು, ಹೋಗ್ಕಳ ಬಳಿ ಯಾರಿಗೆ ಬರ್ತೀವಿ. ಮಾತಾಡ್ತಡ್ಕ. ಈಗ ಬೇಗ ಹೇಳ್ತೀರಾ, ನಾ ಇಲ್ಲಿಂದ ಜಿಗಿದು ಬಿಡ್ಲಿ. ಏ ಜಿಗಿದ್ರೆ ಉದುರು ಬೀಳುದು ಬಾಲಿ. ಮಾಸ್ತರ್ ಮೇಲೆ ನಿಂಗೆ ಭಾಳ ಲವ್ ಆಗಿತ್ತಾರ? ನಂದಲ್ವಾದ ಯಾರ್ದ? ನಂಗಲ್ಲ. ಈಗ ನೀವಿಬ್ರು ಹೇಳ್ತೀರಾ ಇಲ್ಲ ಇದಕ್ಕೆ ಯಾರು ಕಾರಣ ಅಂತ. ಎಮ್ಮು ಎಮ್ಮು ನೋಡ್ದೆ ಏನಿಲ್ಲ ಮಗು ಹೇಳ್ತಾ ಇದೆ, ಹಾರ್ಲಿಕ್ಸ್ ಸರು ಕೊಡ್ ಸಾಯರು. ನೀರು ಕುಡಿಯ ನೀರು ಕುಡಿ
ಸಾಯ್ಬೇಡಿ. ಹೊಡಿಬೇಡ ಹೊಡಿಬೇಡ, ಅನಾಹುತ ಆಗ್ತದೆ, ಹೊಡಿಬೇಡ. ಇದು ಬಾಲಿ ಅಲ್ಲ, ಬಾಲಿನ ಅರ್ಧ ಕಾಲು ಬೀಳಂಗಿಲ್ಲ ಅದ್ರಲ್ಲಿ. ಅಲ್ಲ ಹಾರ್ದು ಹೋಗುದು ತಲೆ ಹೊಡ್ದು ಹೋದ್ರೆ ತಲೆ ಎಲ್ಲ ಒಡೆದು ಹೋಗ್ತೈತೆ ಅದ್ರೊಳಗೆ ಬಿದ್ರು. ಮುಂದಕ್ಕೆ ಹುಟ್ಟುದಲ್ಲ. ಯಾವ್ದ ಮೀನ್ ತರ ಕೊಟ್ಟೆಗೆ ಬಂದ್ ಸತ್ಯಲ್ಲೋ ಮರಯ್ಯ. ಏನ್ ಮಾಡುದು ಪಾಪ ಬಾಲಿ ಅಲ್ಲ. ಹಾ ಬಾಲಿ ಬಾಲಿ, ಹೌದು ಹೌದು. ಈಗ ನೀವಿಬ್ರು ಹೇಳ್ತಿರೋ ಮತ್ತೆ ಹೊಡ್ಕೊಳ್ಳ. ಬೇಡ ಬೇಡ ಒಳಗ್ ಬರ್ಬೋದಲ್ಲ? ಬೇಡ, ಹೊಡ್ಕೊಂಡು ಹಂಗಾಗಿ ಸತ್ತಿ ಮತ್ತೆ ಒಳಗ್ ಬರ್ಬೋದಲ್ಲ? ಬೇಡ. ಒಳಗ್ ಬರಕ್ ಆಗಲ್ಲ. ನಂಗ್ ಯಾರೀಗ? ನಿಂಗೆ ಓ, ಹೆಸರೊಂದು ಕುಸುರಿಂದು. ಏನೇ ಮಾಡ್ಲೋ ಮರೆ, ಹೋಗೋ ಟೈಮ್ ಎಲ್ಲ ನಂಗೆ. ಹೆಸರು ನಿಮ್ಮಿಬ್ಬರದು ಬಸರ್ ಇಲ್ಲಿ. ಹೆಸರೊಂದು ಕುಸುರಾರ್ದ. ಈಗ ಏನಾಗ್ಲಿ ಇದಕ್ಕೆ ನೀನ್ ಹಾಕೊಂಬಿಡು. ಆಗುದಿಲ್ಲ ಮರ್ಯ. ನೀ ಯಾವ್ದಾರು ಆಗು. ಚಿನ್ನ 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 ಚಿನ್ನ. ಈಗ ನೀವಿಬ್ರು ಹೇಳ್ತಿರೋ ಇಲ್ಲ ನಿಮ್ಮಿಬ್ರಲ್ಲಿ ಯಾರಂತಂದು ಅವಾಗಂದೆ ಬಾರ್ಸ್ತ ಕೂತವ್ರೆ, ಇದಕ್ಕೆ ಕಾರಣ. ಅವಾಗಿನ ಹರಿದಿದ್ದು ಹೇಳಿದಲ್ಲ ಅವನನ್ನ ಹರಿದಿದ್ದು ಹೇಳಿದಲ್ಲ ಅವಂದೇ ಬಲ. ಅವ್ರು ಬಾರ್ಸಕ್ಕಷ್ಟೇ ಮಾಡಿ ನೀವಿಬ್ರೆ. ಅವರಲ್ವೇ ಮಾರೈತಿ, ಅವರಲ್ವೇ ಹೇಳೋದು. ನಾನು ಮನೆ ಕೊಡೋದು ನಮ್ ಸಮಾಜ. ನಾ ಬದಿ ದೋಸ್ತ, ನಾ ಬದಿ. ಎತ್ತು ನಿನ್ನ ಗಾಂಡಿ. ಮತ್ತೆ ಗಾಂಡಿ ಎತ್ತುಕಾಗುದಿಲ್ಲ. ಈಗ ನೀನೇನಾದ್ರೂ ನಾನು ಇಲ್ಲೇ ಬಿಟ್ಟು ಹೋದೆ ಅಂದ್ರೆ ಮತ್ತೆ ಹೊಡ್ಕೋತೀನಿ. ಬೇಡ, ಮತ್ತೆ ನಮ್ಗೆ ಒಳಗೆ ಹೊಡಿತಾರೆ ಅವರು. ಹೌದಾ? ನನ್ ಮದುವೆ ಆಗ್ತೀರಿ ಈಗ? ಅದು ಅಲ್ಲಿ ಮತ್ತೊಂದ್ಸಲ ನಂದ ಹರ್ಬತಿ ತೊಟ್ಟುವ. ನೀ ಏನ್ ಮುಟ್ಟಿದ್ಯೋ? ಎಲ್ಲೆಲ್ಲ ಕೈ ಹಾಕ ಬಂದ್ ಸತ್ಯವ. ಡ್ಯಾಮೇಜ್ ಆದ್ರೆ ಕಷ್ಟ. 1 ಇಂಚ್ ಒಳ ಹೋಗಿ ಹೇರ್ ಬಂದ್ ಸತ್ತು. ಎಲ್ಲಿ ಹೊಂಟಿ ನಿಂತಿರೋ? ನಾ ಮನೆಗೆ ಹೋಗ್ತಿ. ಮತ್ತೆ ಬೇಡ ಹಂಗಾದ್ರೆ ನೀವಿಬ್ರು ನನ್ನ ಮದ್ವೆ ಆಗಲ್ಲ. ಇಲ್ಲ, ಒಂದು ಕೇಳಿದಪ್ಪ. ಚೆಲ್ಲಿತ್ತು ಚೆಲ್ಲಿತ್ತು ಅನುಮಾನ ಪಡ್ತಿ. ನನ್ನ ಮೇಲೆ ನೀನು ಅನುಮಾನ ಪಟ್ಟು. ಅಲ್ಲ ಹೋಗ್. ನಾ ಒಳ್ಳೆ ಹುಡುಗಿ ಅಲ್ಲ? ಅಲ್ಲ, ನೀ ಹೆಂಗ್ ಹೇಳ್ತಿ ನಾ ಒಳ್ಳೆ ಹುಡುಗಿ ಅಲ್ಲ? ಚೆಲ್ಲಿತ್ತು ಚೆಲ್ಲಿತ್ತು ಪಾಯಸ ಚೆಲ್ ಪಾಯಸ ಚೆಲ್ಲುದಿಲ್ಲ, ಬೇರೆ ಚೆಲ್ತಿದೆ. ಹೊಡಿಬಿಡಿಲ್ಲ. ನೀವಿಬ್ರು ಹಿಂಗ್ ಮಾಡ್ತೀರಂತಾನೆ ನಾನು ಹೊಟ್ಟೆ ಕಟ್ಕೊಂಡು ಬಂದಿದ್ದೆ. ಇದು ಪಾಪ ಅಲ್ಲ, ಗಂಟು. ಹೊಡಿಸ್ಬಿಡ್ದೆ. ಓ, ತಲ್ದಿಂಬು. ಹಾ, ದೊಡ್ಡ ದಿಂಬು. ನಾನೀಗ ಮಸ್ಕರಿ ಮಾಡಿದ್, ನೀ ನಂಗೆ ಯಾವಾಗ ನಾನು ಲವ್ವರಯ್ಯ ಮಸ್ಕರಿ ಮಾಡಿದೆ. ಮತ್ತೆ ಇಷ್ಟೊತ್ತ ನಾ ಏನಂದ್ರೆ? ಸುಳ್ಳು ಹೇಳ್ದೆ. ನೀವಿಬ್ರು ನನಗ್ ಬೇಡ, ನನಗ್ ಗಂಡನೇ. ಬಿಡಿಸಿ ಮುಗಿದು ಮುದಿ ಆಗಿದ್ದು. ನಾನು ಹೇಳಿದೆ ಹೋಗುವಲ್ಲ ಹೆಂಗ್ಸು. ಅದು ಗನವಳೆ, ಅದು ನಾ ಬತ್ತಿ ತಡಿ. ಅಲ್ಲ ರಾಯ್ರೆ, ನಿಮ್ಮ ಮನೆ ಮಾನ ಮುಚ್ಕೊಳ್ಳೋದಕ್ಕೆ ಗರ್ಭಿಣಿಯಾಗಿರೋ ಮಗಳನ್ನ ನನಗೆ ಮದುವೆ ಮಾಡ್ಕೊಳ್ಳು ಅಂತೀರ. ಏನ್ ರಾಯ್ರೆ ಇದೆಲ್ಲ? ಹೌದು ರುದ್ರಮುನಿ, ಅವಳು ಈ ಸ್ಥಿತಿಗೆ ಬರೋದಕ್ಕೆ ನೀನೇ ತಾನೇ ಕಾರಣ. ಏನ? ಏನ್ ರಾಯ್ರೆ ತಮಾಷೆ ಮಾಡ್ತಿದ್ದೀರಾ? ನಿಮ್ಮ ಮಗಳು ಗರ್ಭಿಣಿ ಆಗೋದಕ್ಕೆ ನಾನು ಕಾರಣ? ಯಾರು ಹೇಳಿದ್ದು? ಹೇಗೆ ಮಾತಾಡ್ತಿದ್ರ? ರುದ್ರಮುನಿ, ನೀವೇ ನನ್ನ ಜೀವ, ನೀವೇ ನನ್ನ ದೇವರು ಅಂತ ತಿಳಿದು ನನ್ನ
ನನ್ನ ತನು ಮನ ದೇಹವನ್ನೇ ನಿಮಗೆ ಅರ್ಪಿಸಿದೆ. ಅದರ ಪ್ರತಿಫಲವಾಗಿ ನಾನೀಗ ಗರ್ಭಿಣಿ. ದಯವಿಟ್ಟು ನನ್ನ ಕರ ಹಿಡಿದು ನನ್ನನ್ನು ಉದ್ಧರಿಸಿ. ರುದ್ರಮುನಿ, ನೀನು ಅವಳನ್ನೇ ನಿಮ್ಮ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ನಿಮ್ಮಿಬ್ಬರಿಗೂ ಸಲಿಗೆ ಕೊಟ್ಟೆ. ಆದ್ರೆ ಆ ಸಲಿಗೆ ಇಷ್ಟೊಂದು ಅನೀತಿಯ ಮಟ್ಟಕ್ಕೆ ಇಳಿತದೆ ಅಂತ ನಾನು ಭಾವಿಸಿರ್ಲಿಲ್ಲ. ಪದವೀಧರಳು ಅಂತ ಹೇಳಿ ಸಲಿಗೆ ಕೊಟ್ಟು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೌದು ರಾಯ್ರೆ, ಇದನ್ನ ನೀವು ಮೊದಲೇ ಯೋಚಿಸ್ಬೇಕಿತ್ತು. ಇದೆಲ್ಲ ಆಗೋದು ಯಾವಾಗ ಗೊತ್ತಾ? ಹೆಣ್ಣು ಸಮಾಜದಲ್ಲಿ ಗಂಡಿನ ಸರಿಸಮಾನವಾಗಿ ನಾನು ತಲೆ ಎತ್ತಿ ಬದುಕ್ತೀನಿ ಹೋದ್ರೆ ಇದೇ ಗಂಡಿನ ಸರಿಸಮಾನಕ್ಕೆ ತಲೆ ಎತ್ತಿ ಬದುಕೋದು ಹೋದ್ರೆ ಇದೊಂದು ದೊಡ್ಡ ಉದಾಹರಣೆ. ಪದವೀಧರಳು ಅಂತ ನಾನು ಈ ರೀತಿ ಸಲಿಗೆ ಕೊಟ್ಬಿಟ್ಟೆ. ನನ್ನಿಂದ ತಪ್ಪಾಗಿ ಹೋಗಿದೆ. ಅವಳನ್ನ ಮದುವೆ ಮಾಡ್ಕೊಳ್ಳಿ. ನಿನ್ಗೆ ಕೈ ಮುಗಿದು ಬೇಡ್ಕೊಳ್ತೀನಪ್ಪ, ಅವಳನ್ನು ಮದುವೆ ಮಾಡ್ಕೋ. ಕೈ ಮುಗಿದು ಬೇಡ್ಕೊಳ್ತೀನಿ. ಅಂದ್ರೆ ನೀವು ಕೊಟ್ಟ ಮಾತಿನ ಹಾಗೆ ವರದಕ್ಷಿಣೆನೂ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ ತಾನೇ? ಹೌದು ವಜ್ರಮುನಿ, ನೀನು ನನ್ನ ಮಗಳನ್ನ ಮದುವೆ ಆದ್ರೆ ನೀನ್ ಏನ್ ವರದಕ್ಷಿಣೆ ಕೊಡ್ತೀಯೋ 25 ಲಕ್ಷ ವರದಕ್ಷಿಣೆ ಕೊಡ್ತೀನಿ. ಏನ್ ರಾಯ್ರೆ, ಮಗಳು ಮಾಡಿರೋ ಮಲಿನ ಕಾರ್ಯಕ್ಕೆ ವರದಕ್ಷಿಣೆಯನ್ನು ಬಣ್ಣ ಹಚ್ಚುತ್ತಾ ಇದ್ದೀರಾ? ಸರಿ 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 ಸರಿ, ಅದು ಒಂದು ಆಗೋಗ್ಲಿ. ರಾಯ್ರೆ, ನೀವು ಕೊಟ್ಟ ಮಾತಿನ ಹಾಗೆ 25 ಲಕ್ಷ ಕೊಡೋದಾದ್ರೆ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೋತೀನಿ. ನೋಡಮ್ಮ, ನೀನು ಮಾಡಿರೋ ಅನೀತಿಯ ಕೆಲಸಕ್ಕೆ ಇವತ್ತು ನನ್ನ ಹಣನ ನೀರಿನಂತೆ ಖರ್ಚು ಮಾಡಬೇಕಾಗಿದೆ. ಏನ್ ಮಾಡೋದು? ಆಗ್ಲಿ ವಜ್ರಮುನಿ, ಇವತ್ತೇ ರಿಜಿಸ್ಟರ್ ಆಫೀಸಿಗೆ ಹೋಗಿ ಎಲ್ಲ ಕೆಲಸನೂ ಮಾಡ್ಬಿಡೋಣ. ಬರಪ್ಪ. ಖಂಡಿತ ಖಂಡಿತ ಖಂಡಿತ, ನಾನಂತೂ ರೆಡಿ. ಹೋಗೋಣ. ತೋಳ್ಪಟ್ನಾಗ ಹೋಯ್ತು. ಚಂದ ಪಿಗರ್ ಸಿಕ್ಕಿತ್ನೆ. ಸುಮ್ಮನೆ ಅನುಮಾನ ಪಟ್ಕೊಂಡೆ. ನಂಗೆ ಎಂತ ಮಳ್ಳಿರುವೆ ನಾನು. ಬಸ್ರಿಗಿಸ್ ಯಾರೋ ಹೊಟ್ಟೆ ಅಲ್ಗಡ್ಸೂರ. ನಾನು ನೋಡಿ ಎಂತ ಮಳ್ಳ. ಆ ಸತ್ತವನ್ ಸಂಟಿಗೆ ದೋಸ್ತಿ ಮಾಡ್ಕೊಂಡೆ. ಇದೂ ತಪ್ಪು. ಈಗೇನು ಮಾಡೋದು? ಅದೇ ಚಂಬಡಿ ಗದ್ದಿ, ಅದೇ ಗೆಂಡಿ ಹೋಳಿ, ಅದೇ ಕಾಯಿ ತುರುದಿ. ಇಲ್ಲಾಕ್ ನಿಂತೀನಿ. ಏನ್ ಮಾಡೋದು? ಇದ್ದವರೆಲ್ಲ ಬಿಟ್ಟಾಕ್ ಹೋದ್ರು. ನೀ ಒಬ್ಬಳಿದ್ದೆ, ನೀನು ನಂಗೆ ಗಾತು ಕೊಟ್ಟಾಕ್ ಹೋದೆ. ಎಷ್ಟು ಚಂದ ಐ ಲವ್ ಯು ಅಂತ ಅಂದಿದ್ದೆ, ಅದನ್ನ ಇಟ್ಕೊಂಡ್ಯಾ ಎಲ್ಲ ಹಾಳು ಮಾಡಿಟ್ಟಿ. ಇಟ್ಕೊಂಬುಕ್ ನಮಗೆ ಬರುವುದೇ ಇಲ್ಲ, ಅದಕ್ಕೆ ಹಾಳು ಮಾಡ್ಕೊಂಡೆ ನಾನ್ ಮಾತ್ರ ಇನ್ ಮುಂದೆ ನಿನ್ ಕಣ್ಣೆತ್ತಿವ್ ನೋಡಲ್ಲ. ಆದ್ರೂ ನೀನ್ ನನ್ನ ಹಿಂದೆ ಮತ್ತೆ ಬಂದೆ ಅಂದ್ಮೇಲೆ ಎಲ್ಲರೂ ಒಂದ್ ಬಜೆ ಸೈಡ್ ತುಂಡಿಗೆ ಇರ್ಬೇಕಪ್ಪ. ನಂದೇನಾರುವ ತುಂಡಲ್ಲ, ತುಂಡು ಇಲ್ಲ. ಆದ್ರೂ ನಿನ್ ಮನಸ್ಸು ಬಂತ್ರ ಹೂಂಗಿದ್ದೆ. ನನ್ನ ಮನಸ್ಸು ಹೂವಲ್ಲ, ಈಗ ಕಲ್ಲಾಗೈತಿ. ಕಲ್ಲು ನಂಗೆ ಕಾಂಬುದಿಲ್ಲ, ಎಲ್ಲ ಹೂ ನಂಗೆ. ಆ ಹೂವು ನಿನಗಿನ ಮುಂದೆ ಸಿಗಲ್ಲ. ನಿನಗೇನಿದ್ರು ರೇಣುಕನ್ ಲೆಕ್ಕ ಹಾಕಿದೆ ನಾನು. ನಾಳೆ ಬೇರೆ ಕಡೆ ನಾಟಕ ಇದೆ ಅನ್ಕಂಡೆ. ಇಲ್ಲ, ನಾನ್ ನಿನಗೆ ಸಿಗಲ್ಲ. ನಾನ್ ನನ್ನ ಗಂಡನ ಕಡೆ ಹೊಂಟೀನಿ.
ಮತ್ತೆ ಅವ ಗಂಡ ಸಿಕ್ಕಿದ ಗಂಡ ಅವ ಅಯ್ಯೋ ಅವ ಅವಂಗೂ ಏನು ಆಗುದಿಲ್ವೇ ಯಾಕೆ? ಗಂತಿ ಮಾಡ್ಕೊಂಡ ಅವ ಏನ್ ದುಡಿವ ಬಾಳ್ ಚಂದ ದುಡಿತಾನ. ಸಂಟಿಪ ಚಮಡಿ ಗದ್ದಿ ಮಾಡುವ ಇಲ್ಲ, ನಾನೀಗ ನನ್ನ ಮನಸಾರೆ ಅವನೇ ಗಂಡ ಅಂತ ಅನ್ಕೊಂಡ್ಬಿಟ್ಟಿ. ಮನಸ್ಸಲ್ಲಿ ಅಂತಕ ತಾಕಿ ಬದಿ ನಂಗಂತಕ ಒಟ್ಟು ಪಕ್ಕ ಬದಿ ಅನ್ಕೊಂಡು ಹೋಗ್ಲನು. ಅಂದ್ಕೊಂಡ್ತಿರೋದೇನ ವರ್ಷ ಮುಗಿಸ್ತಂಕ ಹಂಗಾರೆ ನೀನ್ ನನಗೆ ಮೋಸ ಮಾಡಲ್ಲ, ಹೌದಿಲ್ಲ? ಜನ್ಮದಲ್ಲೂ ಮೋಸ ಮಾಡುದಲ್ಲ ನಿಮ್ಮ ಪ್ರಾಣಿ. ಹಂಗಾದ್ರೆ ಅವ ನನ್ನ ಗಂಡ ಅಲ್ಲ, ನೀನೇ ನನ್ನ ಗಂಡ. ಮನ್ಸ ಆರಾಮಾಯ್ತಿ. ಮತ್ತೀಗ ಏನ್ ಮಾಡೋಣ? ಏನ್ ಮಾಡುದಿಲ್ಲ, ಬೆಳಗಾದ ಕೂಡ ನೀವು ಕೊಡಪನ್ನ ತಗೊಂಬುದು, ಗದ್ದೆ ಬದಿ ಹೋಗುದು. ಗದ್ದಿ ಬದಿ ಕೊಡಪನ್ನ ತಗೊಂಡ ಬೇಡ, ಒಂದ್ ಚಮ್ ಸಾಕು. ಚೊಂಬು ತಕೊಂಡು ಪುಕ್ಳಿದೊಳಗೆ ಹೋಗುದಿಲ್ವೇ, ಗದ್ದೆ ಕೆಲಸ ಮಾಡೋಕ್ ಹೋಗುದು, ಕೊಡಪನ್ನ ತಗೊಂಡು ನೀರು ಒಯ್ಯಕ್ ಹೋಗುದಂದೆ. ನಂಗೆ ಗದ್ದೆ ಕೆಲಸ ಮಾಡಕ್ ಬರಲ್ಲ. ಎಲ್ಲ ಮಾಡ್ಬೇಕು, ಏನೋ ಮಾಡಿದ್ರೆ ಆಗುದಿಲ್ಲ. ಹಾ, ಬರೀ ಒಂದೇ ಮಾಡ್ತಿ ಕೂತ್ರ ಆಗುದಿಲ್ಲ, ಎಲ್ಲಾ ಕೆಲಸ ಮಾಡಿ ಹೊಡ್ತು. ನಿನ್ನೆ ನಿನ್ ಕಟ್ಕೊಂಡ ಮೇಲೆ ಮಾಡ್ಲೇಬೇಕಲ್ಲ. ಮಾಡ್ಲೇಬೇಕು, ಮಾಡಿದ್ರೆ ಹಿಂಗೆ ಬಿಡವ ಯಾರು ಮಾಡಿಸ್ಕೊಡಕ ಬಿಡಲ್ಲ ಬಿಡ. ನಂಗೆ ಗೊತ್ತಿ ನಡಿ ಹೋಗೋಣ. ಎಲ್ಲರಿಗೂ ನೀ ಯಾಕೆ ತೆಗಿತೀವ ಮತ್ ನೀ ಮಾಡ್ದಿಲ್ಲ. ಹೋಗ್ಬತ್ತ ರಗ ರಾಜಾ, ನಾನೇನು ಬರ್ಲಾ? ಅಂತೂ ದೇವರ ದಯದಿಂದ ನಾನು ಬದುಕಿ ಬಂದೆ. ಯಾರೋ ಪಾಪಿಗಳು ನಡೆಸಿದ ಮೋಸದಿಂದ ಹೊಳೆಯ ಪಾಲದ ನನ್ನನ್ನು ಆ ಪುಣ್ಯಾತ್ಮರಾದ ಬೆಸ್ತರು ಕಾಪಾಡಿ ಆಸ್ಪತ್ರೆಗೆ ಸೇರಿಸಿ ಕೊಡಿಸಿದ ಚಿಕಿತ್ಸೆಯಿಂದ ನಾನು ಬದುಕಿ ಬಂದೆ. ವಿಜಯ, ನಿನಗಾಗಿ ನಾನು ಬದುಕಿ ಬಂದೆ. ಪಾಪ ನನ್ನ ಸತಿ ವಿಜಯ ನಾನು ನಿಜವಾಗಿಯೂ ಸಾವನ್ನಪ್ಪಿರುವೆನೆಂದು ತಿಳಿದು ಅದೆಷ್ಟು ಸಂಕಟಪಟ್ಟಿರುವಳೋ ಎಂದು. ನಿನ್ನನ್ನೇ ಮದುವೆಯಾಗುವೆನೆಂದು ಹೇಳಿದ ವಸಂತನೂ ಕೂಡ ಮೋಸ ಮಾಡಿದ. ಆದರೆ ಮದುವೆಯಾದ ಪತಿಯು ಮೊದಲ ರಾತ್ರಿಯ ದಿನವೇ ಗತಿಸಿ ಹೋದನೆಂಬ ಮಾತು ಕೇಳಿ ಯಾವ ಹೆಣ್ಣು ತಾನೇ ನಿಶ್ಚಿಂತೆಯಿಂದಿರಲು ಸಾಧ್ಯ? ಅಂತೂ ಬದುಕಿ ಬಂದೆ ವಿಜಯ, ನಿನಗಾಗಿ ನಾನು ಬದುಕಿ ಬಂದೆ. ಇದೇನಿದು? ನನ್ನ ಸತಿ ವಿಜಯ ಯಾವುದೋ ಪರಪುರುಷನ ಕೈ ಹಿಡಿದು ಬರುತ್ತಿರುವಳಲ್ಲ. ವಿಜಯ, ನೀವು? ಹೌದು, ನಾನೇ. ನೀವು ನಡೆಸುವ ಅಸಹ್ಯ ದೃಶ್ಯವನ್ನ ಕಣ್ಣಾರೆ ಕಾಣಲೆಂದು ಆ ಕಾಲನ ಕೈಯಿಂದ ಪಾರಾಗಿ ಬಂದ ನಿರ್ಭಾಗ್ಯ ಪತಿ. ಹಳೆಯ ಪ್ರೇಮಿಯೊಡನೆ ಸೇರಿ ಪ್ರಣಯದಾಟವಾಡುತ್ತಿರಲು ಮಧ್ಯದಲ್ಲಿ ಇವನೇಕೆ ಬಂದನೆಂದು ದಿಗ್ಭ್ರಾಂತಳಾದ. ಏನು ತಪ್ಪು ತಿಳ್ಕೊಳ್ಬೇಡ ಕಣೋ, ಅದು ಮುಚ್ಚ ಬಾಯಿ ದ್ರೋಹಿ. ಇವಳ ಮೇಲೆ ಅಷ್ಟು ಮೋಹ ಇರುವ ನೀನು ಮೊದಲೇ ಇವಳನ್ನ ವರಿಸದೆ ಮೋಸ ಮಾಡಿದ್ದೇಕೆ? ಈಗ ಬೇರೊಬ್ಬನ ಸತಿಯಾದವಳೊಡನೆ ಸರಸವಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಶ್ರೀಕಾಂತ್, ದುರ್ವಿಧಿಯ ಕೈವಾಡದಿಂದ ಸಿಲುಕಿ ನರಳಾಡುತ್ತಿರೋ ಇದು ನಿರಪರಾಧಿಯ ಹೆಣ್ಣು ಕಣೋ. ನಿನ್ನ ದುರ್ಮರಣದ ವಾರ್ತೆ ಕೇಳಿ ಇವಳು ಕೂಡ ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ ಹೋಗಿದ್ದು. ಅದೇ ಟೈಮಿಗೆ ನಾನು ಬಂದು ಇವಳ ಕಥೆಯನ್ನ ವಿಸ್ತಾರವಾಗಿ ಕೇಳಿ ತಿಳ್ಕೊಂಡೆ. ಇವಳ ಬಾಳು ಹಾಳಾಗ್ಬೋದು ಅಂತ ಹೇಳಿ ನಾನು ಈ ನಿರ್ಧಾರಕ್ಕೆ ಕೈ ಹಾಕಿದ್ದು ಕಣೋ. ಕೊರಳೊಂದು ತಾಳಿ ಎರಡು ಕಟ್ಟಿಕೊಂಡ್ರೂ ಕೂಡ ಕೌಮಾರಿತನವನ್ನ ಉಳಿಸಿಕೊಂಡು ಇನ್ನುವರೆಗೂ ಕುಮಾರಿಯತ್ವನ ಉಳಿಸಿಕೊಂಡು ಬಂದಿದ್ದಾಳೆ ಈ ಹೆಣ್ಣು. ಮುಚ್ಚ ಬಾಯಿ. ಮಾಡಿದ ತಪ್ಪನ್ನ ಮುಚ್ಚಿ ಹಾಕಲು ಇಲ್ಲದ ಉಪದೇಶವನ್ನ ಒದರದಿರು ನನ್ನೆದುರು. ಅನಿರೀಕ್ಷಿತವಾಗಿ ಬಂದೊದಗಿದ ಸಾವು ನನ್ನನ್ನು ತನ್ನ ಉದರದಲ್ಲಿ ಹಾಕಿಕೊಂಡಿದ್ದರೆ ನಾನಾವ ದೃಶ್ಯವನ್ನು ನೋಡಲು ಆಗುತ್ತದೆ. ನಾನು ಈ ದೃಶ್ಯವನ್ನ ನನ್ನ ಕಣ್ಣಾರೆ ಕಾಣಲು ಸಾಧ್ಯವಾಗುತ್ತದೆ.
ಶ್ರೀಕಾಂತ್, ವಿಧಿಯ ಕೈವಾಟಕ್ಕೆ ತಡೆಗಟ್ಟುತ್ತಿದ್ದ ನಾವು ಮೂವರು ನಿರಪರಾಧಿಗಳು ಕಣೋ. ಇಷ್ಟಕ್ಕೆಲ್ಲ ಕಾರಣ ಆ ರುದ್ರಮುನಿಯೇ. ನಿನ್ನನ್ನು ಹೊಳೆಗೆ ದೂಡಿಸಿದವನು ಕೂಡ ಆ ರುದ್ರಮುನಿಯೇ. ನನ್ನನ್ನು ವಿದೇಶಕ್ಕೆ ಕಳುಹಿಸಿ ನನ್ನ ಮತ್ತು ವಿಜಯಾಳನ್ನ ದೂರ ಮಾಡಿದ್ದು ಕೂಡ ಆ ರುದ್ರಮುನಿಯೇ. ನಿನಗೆ ಹೇಗೆ ತಿಳಿಸಿ ಹೇಳೋದು? ಅಲ್ಲಿ ನೋಡು, ನಮ್ಮ ತಂದೆಯವರು ರುದ್ರಮುನಿಯನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಇಲ್ಲೇ ಎಲ್ಲೋ ಅಡಗಿ ಕೂತು ಅವರು ಏನು ಮಾತಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಬಾ ವಿದ್ಯಾ. ಸುಮ್ಮನೆ ಆಟ ಆಡಬೇಡ. ನನ್ನನ್ನ ಬೆನ್ನಟ್ಟಿ ಬಂದು ಇಲ್ಲಿವರೆಗೂ ಕುತಂತ್ರದಿಂದ ನನ್ನನ್ನ ತಪ್ಪು ದಾರಿಗೆ ಎಳೆದೆ ನೀನು. ಈಗ ನನ್ನ ಮಗನನ್ನು ಬೆನ್ನಟ್ಟು ಹೋಗ್ತಿದ್ದೀನೋ? ಸಾಯಿಸ್ತೀನಿ ನಿನ್ನ. ಬೇಡ. ರುದ್ರಮುನಿ, ವಸಂತ ವರದಕ್ಷಿಣೆಯ ಆಸೆಗಾಗಿ ನಿನ್ನ ತಂಗಿ ವಿಶಾಲಳನ್ನ ಸಾಯಿಸ್ಬಿಟ್ಟಿದ್ದಾನೆ. ಮನೆಯಲ್ಲಿರೋ 10 ಲಕ್ಷ ಹಣನ ದೋಚ್ಕೊಂಡು ಹೋಗಿದ್ದಾನೆ. ಇವನನ್ನ ಬಿಡಬಾರ್ದು. ರುದ್ರಮುನಿ ಮಗನ ಕೊಲೆಯಾಗಿದ್ದೈತೆ. ರಕ್ತ ಸಂಬಂಧಕ್ಕೆ ಬೆಲೆಯನ್ನ ನೀಡದೇ ಇರುವಂತವನಿಗೆ ತಕ್ಕ ಶಾಸ್ತಿ ಆಯ್ತು ವಸಂತ, ತಕ್ಕ ಸಾಕ್ಷಿ ಆಯ್ತು. ರುದ್ರಮುನಿ, ನನ್ನ ಸಂಸಾರವನ್ನ ನಾಶ ಮಾಡ್ತಾ ನಿನ್ನನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅನುಭವಿಸು. ಕಣ್ಣ ಮುಚ್ಚೆ ಕಾಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ನೀನೇನಿದೆ ಬಲ್ಲೋರ್ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಸೇವಾಚಿತೆ ಏರುತ್ತಿದೆ. ಜೊತೆ ಜೊತೆ ಕತೆ ಮುಗಿಯಿತೆ. ನಾಟಕ ವಿಧಿಯ ನಾಟಕ, ನಾಟಕ ವಿಧಿಯ ನಾಟಕ. ಒಂದನೇ ಅಭಿನಂದನೆ, ಒಂದನೇ ಅಭಿನಂದನೆ. ಗಂಗಾ ಮಾತೆಗೆ ವಂದನೆ, ಅಭಿನಂದನೆ ವಂದನೆ, ವಂದನೆ ಅಭಿನಂದನೆ.